ಹಲೋ, ಹಲೋ. ವೆಲ್ಕಮ್ ಟು ಫೀಲ್ಮೇಲ್ ಗ್ರೂಪ್. ಓಕೆ, ಥ್ಯಾಂಕ್ ಯು. ನಮ್ಮ ಗ್ರೂಪ್ನ ಇಷ್ಟಪಟ್ಟು ನಮ್ಮ ಗ್ರೂಪ್ ನಂಬರಿಗೆ ಮೆಸೇಜ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನೇಮ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಈ ನಮ್ಮ ಆನ್ಲೈನ್ ಕಾಲ್ಸಲ್ಲಿ? ನಿಮ್ಮ ಆನ್ಲೈನ್ ಕಾಲ್ ಕಾನ್ಸೆಪ್ಟು ನಂಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಆಲ್ಸೋ ನಿಮ್ಮ ಫೀಲ್ಮೇಲ್ ಗ್ರೂಪ್ ಅಂದರೆ ನಂಗೆ ತುಂಬ ಇಷ್ಟ. ಓಕೆ, ಅದಕ್ಕೆ ನೀವು ಏನು ಹೇಳ್ಬೇಕು ಅಂತ ಇಷ್ಟಪಡ್ತೀರಾ? ಅಂದರೆ ನಿಮ್ಮ ಫೀಲಿಂಗ್ಸ್ ಇರ್ಬೋದು, ಅಥವಾ ಏನಾದರೂ ಹಳೆ ನೆನಪುಗಳಿರ್ಬೋದು, ಅಥವಾ ಹ್ಯಾಪಿ ವಿಷಯನ ಹೇಳಕ್ಕೆ ಇಷ್ಟಪಡ್ತೀರಾ? ಸದ್ಯಕ್ಕೆ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಯಾರನ್ನ ಮದುವೆ ಆಗಬೇಕು ಅಂತ ಗೊತ್ತಿಲ್ಲ. ಓಕೆ, ಕನ್ಫ್ಯೂಸ್ ಆಗಿದ್ದೀನಿ. ಓಕೆ. ಆಕ್ಚುಲಿ ಏನಂದ್ರೆ ಒಬ್ರು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅವ್ರ ಫೀಲ್ಮೇಲ್ ಲವ್ ಗ್ರೂಪ್ ಅವರೇ. ಓಕೆ, ಅವರೇ ಹೇಳಿದ್ರು ಲವ್ ಮಾಡು ಅಂತ. ಓಕೆ, ಮೀನ್ಸ್ ಇವರ ಅವರ ಅಂತ ಕೇಳ್ತಾವ್ರೆ. ಅವ್ರನ್ನ ಮಾಡಿ ಚೆನ್ನಾಗಿರ್ತೀರಾ ನೀವು ಅಂತ ಹೇಳಿದ್ರು. ಮಾಡ್ದೆ, ಓಕೆ. ಎಲ್ಲ ಚೆನ್ನಾಗಿತ್ತು. ಟು ಎಂಡ್ ಆಫ್ ಇಯರ್ ಇಂದ ಆಕ್ಚುಲಿ ಫೀಲ್ಮೇಲ್ ಗ್ರೂಪ್ ಅವರು ಅಂತಂದ್ರೆ ಆಕ್ಚುಲಿ ಮೆಂಬರ್ಸ್ ಅವರ ಅಥವಾ ಅಡ್ಮಿನ್ಸ್ ಅವರ? ಓಕೆ, ಹೇಳಿ. ಫ್ರೆಂಡ್ ಅವರು. ಓಕೆ, ಇವಾಗ ಓಕೆ, ಬಟ್ ಇವಾಗ ಆದ್ರೆ ನಮ್ಮ ಮನೆಯಲ್ಲಿ ಒಪ್ಕೋತಿಲ್ಲ, ಅವ್ರ ಮನೆಯಲ್ಲಿ ಇಷ್ಟ ಇಲ್ಲ. ಸೊ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಅಂಡ್ ಅಜ್ಜಿಗೆ ನನ್ನ ಕಡೆ ತುಂಬಾ ಇಷ್ಟ. ಅವ್ರನ್ನ ಬಿಟ್ಕೊಳಕ್ ಆಗ್ತಿಲ್ಲ. ಬೇರೆಯವ್ರನ್ನ ಮದುವೆ ಆಗೋ ಪರಿಸ್ಥಿತಿ ಬಂದಿದೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಎವ್ರಿಡೇ ಏನ್ ಥಿಂಕ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಈವನ್ ಈ ಜಾತಕ ಅಸ್ಟ್ರಾಲಜಿ ಕಡೆ ಹೋದ್ರೆ ಮ್ಯಾಚೇ ಆಗ್ತಿಲ್ಲ. ಓಕೆ. ಅದು ಬೇರೆ ಒಂದು ಪಾಯಿಂಟ್. ನಮ್ಮ ಮನೆಗೆ ಒಪ್ಕೋತಿಲ್ಲ. ಏನ್ ಮಾಡ್ಬೇಕೋ ಗೊತ್ತಿಲ್ಲ. ತುಂಬಾ ಬೇಜಾರಾಗ್ತಿದೆ. ಆಸೆ ಅನ್ನೋದೇ ಇಲ್ಲ ಆಗಿದೆ. ನಿಮ್ಮ ಇಷ್ಟಪಟ್ಟ ಹುಡುಗ ಏನ್ ಹೇಳ್ತಾ ಇದಾರೆ ಇದೆಲ್ಲ ಹೇಳಿದಾಗ ನಾನು ತುಂಬಾ ಫೋರ್ಸ್ ಮಾಡಿದೆ. ಅಟ್ಲೀಸ್ಟ್ ಬಂದ್ ಮಾತಾಡ್ಬೋದಲ್ಲ ಅಂತ. ನೀನೇ ಎಲ್ಲ ಜಗಳ ಮಾಡ್ತಿದ್ಯಾ, ನನ್ನ ಮುಖ ಎಲ್ಲ ಬಂದ್ ಮಾತಾಡಕ್ಕೆ ಅಂತ ಹೇಳ್ತಾರೆ. ನೆಗ್ಲೆಕ್ಟೆಡ್ ಆನ್ಸರ್ ಕೊಡ್ತಾರೆ. ಇರೆಸ್ಪಾನ್ಸಿಬಲ್ ಆನ್ಸರ್, ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಓಕೆ. ಇದೆಲ್ಲ ಆಕ್ಚುಲಿ ಇವಾಗ ಏನು ಅಂತಂದ್ರೆ ನಿಮ್ಗೆ ಇದೆಲ್ಲ ಮೊದ್ಲೇ ಗೊತ್ತಿರ್ಲಿಲ್ವಾ? ಆಕ್ಚುಲಿ ಇನ್ನೊಬ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ನೀವು ಅವರು ಒಳ್ಳೆ ಗುಣನ ಮಾತ್ರ ಹೇಳಿದ್ರೆ ಮಾತ್ರ ಇನ್ನೊಬ್ರು ಓಕೆ. 1.5 years ಚೆನ್ನಾಗಿ ಇದ್ರು ಜೊತೆಗೆ. 1.5 years ತುಂಬಾ ಚೆನ್ನಾಗಿದ್ರು. ಆಮೇಲೆ ಯಾವ್ದೋ ಸಣ್ಣ ಒಂದು ಜಗಳ ಆಯ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ. ಅವ್ರ ಫ್ಯಾಮಿಲಿಯಲ್ಲಿ ನನ್ ಕಂಡ್ರೆ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಸ್ವಲ್ಪ ಅವ್ರ ಹಾಗೆ ಸ್ವಲ್ಪ ಓದಿದ್ದೀನಲ್ವಾ ನಾನು. ಅವ್ರು ಸ್ವಲ್ಪ ಕಡಿಮೆ ಓದಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಡಾಮಿನೇಟಿಂಗ್ ತರ ಆಗ್ಬಿಟ್ಟು ಅವ್ರಿಗೆ ಇಷ್ಟ ಇಲ್ಲ ಅವ್ರ ಫ್ಯಾಮಿಲಿಯಲ್ಲಿ. ಮತ್ತೆ ಇಂದ ಏನೇನ್ ಕಷ್ಟನೋ ಗೊತ್ತಿಲ್ಲ. ಸೊ ಎಲ್ಲ ಜಗಳ ಆಯ್ತು, ತುಂಬಾ ದೊಡ್ಡ ಜಗಳ ಆಯ್ತು. ಸೊ ಅದಕ್ಕೆ ಎಲ್ಲಾರು ಹೇಳ್ತಿದ್ದಾರೆ, ಸೊ ಇನ್ನಿಲ್ಲ ಲೈಫು ನೀನ್ ಚೆನ್ನಾಗಿರ್ಬೇಕು ಅಂತ, ನನ್ ಬಿಟ್ಟು ಬೇರೆ ಮದ್ವೆ ಆಗು ಅಂತ. ಬಟ್ ನನ್ಗೆ ಬೇರೆ ಮದ್ವೆ ಆಗ್ತದೆ, ಇದೇ ತರ ಇರ್ಬೇಕು ಅಂತ ಇಷ್ಟ. ಅಟ್ ದಿ ಸೇಮ್ ಟೈಮ್ ನಮ್ಮ ಅಜ್ಜಿ ನಮ್ಮ ಮಮ್ಮಿಗೂ ಬೇಜಾರ್ ಮಾಡಿಸಿ ನೋವು ಕೊಡಕ್ಕಾಗಲ್ಲ. ಅವ್ರಿಗೋಸ್ಕರ ಆದ್ರೂ ಮದ್ವೆ ಆಗ್ಬೇಕು. ಅದಕ್ಕೆ ಏನ್ ಮದ್ವೆ ಆಗೋದು ಬೇಡ ಅಂತಾನೆ ಗೊತ್ತಾಗ್ತಿಲ್ಲ. ಓಕೆ. ಆಕ್ಚುಲಿ ಇವಾಗ ನಿಮ್ಗೆ ಅಂದ್ರೆ 1.5 year ಮುಂಚೆ ಚೆನ್ನಾಗಿದ್ರು, ಇವಾಗ ನೋಡಿದ್ರೆ ಚೆನ್ನಾಗಿಲ್ಲ ಅಂದ್ರೆ ಯಾವ ಟೈಪ್ ಅಂತೇಳಿ ಅರ್ಥ ಆಗ್ಲಿಲ್ಲ. ಇವಾಗಲೂ ಮಾತಾಡ್ತಾರೆ, ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ನನ್ನ. ಇವಾಗ್ಲೂ ಟಚಲ್ಲಿ ಇದ್ರು ನೆಗ್ಲೆಕ್ಟ್ ಮಾಡ್ತಾರೆ ಆತರ. ಹಾಗಂದ್ರೆ ಈಗ ಫಸ್ಟ್ ನಿಮ್ನ ಎಷ್ಟು ಇಷ್ಟಪಡ್ತಿದ್ರು ಅಂತ ಅಂದ್ಬಿಟ್ಟು ಇವಾಗ ಅಷ್ಟು ಇಷ್ಟಪಡ್ತಾ ಇಲ್ಲ? ತುಂಬಾನೇ ಇಷ್ಟಪಡ್ತಿದ್ರು. ಮೀನ್ಸ್ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಅಳು ಬರುತ್ತೆ, ಅಷ್ಟು ಇಷ್ಟಪಡ್ತಿದ್ರು. ಸಡನ್ಲಿ ತುಂಬಾ ಇರೆಸ್ಪಾನ್ಸಿಬಲ್, ಕೇರ್ಲೆಸ್, ಕೇರಿಂಗ್ ಆತರ ಮಾಡ್ತಿದ್ದಾರೆ. ಏನಾದ್ರು ಒಂದು ಹೇಳಿದ್ರೆ ಕೇಳೋದೇ ಇಲ್ಲ ಆತರ.
ಆಕ್ಚುಲಿ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಆ ಟೈಪ್ ಎಲ್ಲಾನು ಸಮೇತ ಗೊತ್ತಿತ್ತ ನಿಮ್ಗೆ? ಅಂದ್ರೆ ಅವರು ಓದ್ಲಿಲ್ಲ, ಎಜುಕೇಶನ್ ಎಲ್ಲ ಗೊತ್ತಿತ್ತು, ಎಲ್ಲ ಚೆನ್ನಾಗೇ ಇತ್ತು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಾನು. ಬಟ್ ಫ್ಯಾಮಿಲಿ ಎಂಟರ್ ಆದಾಗ ಅವ್ರ ಫ್ಯಾಮಿಲಿ ಎಂಟರ್ ಆಗಿ ನನ್ನ ಫ್ಯಾಮಿಲಿ ಗೊತ್ತಾದ್ಮೇಲೆ ಫುಲ್ ಪ್ರಾಬ್ಲಮ್ ಆಗೋಯ್ತು. ಫೇಸ್ ಮಾಡ್ತಿಲ್ಲ ನಾವು, ನಾನಾದ್ರೂ ಫೇಸ್ ಮಾಡಿದೆ ಅಟ್ಲೀಸ್ಟ್ ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲ. ಬಟ್ ಒಬ್ಳೆ ಫೇಸ್ ಮಾಡಿದ್ರೆ ಯಾವುದು ಪ್ರಾಬ್ಲಮ್ ಸಾಲ್ವ್ ಆಗಲ್ವಲ್ವಾ? ಅವರು ಮತ್ತೆ ಕೈ ಜೋಡಿಸಿದ್ರೆ ಮೇ ಬಿ ಆಗ್ತಿತ್ತು ಅನ್ಸುತ್ತೆ. ಬಟ್ ಅವ್ರು ಬಂದೇ ಇಲ್ಲ. ಆಮೇಲೆ ಹೇಳಿ ಕಾಲ್ ಮಾಡಿ ಇಷ್ಟ ಇಲ್ಲ ನಿನ್ ಹುಡುಗಿ, ನಮ್ಮ ಮನೇಲಿ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಹಂಗಂತ ಹೇಳಿದ್ರು ನಮ್ಮ ಮನೇಲಿ. ಆಕ್ಚುಲಿ ನಿಮ್ಮ ಮನೆಗೆ ಡೈರೆಕ್ಟ್ ಕಾಲ್ ಮಾಡಿದ್ರ ಅವರು? ಅಂದ್ರೆ ನಮ್ಮ ಗೊತ್ತಿಲ್ಲ, ಬಟ್ ಆತರ ಹೇಳಿದ್ರು ನಮ್ಮ ಮನೇಲಿ. ಬಟ್ ಅವ್ರನ್ನ ಕೇಳಿದ್ರೆ ನಾನು ಆ ತರ ಹೇಳಿಲ್ಲ, ನಮ್ಮ ಮನೇಲಿ ಇಷ್ಟ ಇಲ್ಲ ಅಂತ ಹೇಳ್ತೆ ಅಂತ ಅವ್ರು ಹೇಳ್ತಾರೆ. ಇಬ್ರು ಇವ್ರಿಗೂ ಇಷ್ಟ ಇಲ್ಲ ಅವ್ರಿಗೂ ಇಷ್ಟ ಇಲ್ಲ ಇರೋ ತರ ಮಾತಾಡ್ತಾರೆ. ಇದೆಲ್ಲ ಇವಾಗ ನೀವು ಲವ್ ಮಾಡೋದಿಗೆ ನೀವು ಯೋಚನೆ ಮಾಡಿಲ್ವಾ? ಇವಾಗ ಮುಂದೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೆಲ್ಲ ಹೇಗೆ ಫೇಸ್ ಮಾಡಿ ಎಲ್ಲ ಫೇಸ್ ಮಾಡ್ಬೇಕು ಅಂತಾನೆ ಇಬ್ರು ಇದ್ದಿದ್ದು. ಬಟ್ ಇವಾಗ ನೋಡಿದ್ರೆ ನಾನೊಬ್ಳೆ ಫೇಸ್ ಮಾಡ್ತಿದ್ದೀನಿ, ಇದ್ದು ಫೇಸ್ ಮಾಡ್ತೀನಿ ಅಂತ ಅವರು ಪ್ರಾಮಿಸ್, ನಾನು ಜೊತೆಗೆ ಇರ್ತೀನಿ ಅಂತ. ಬಟ್ ಇವಾಗ ಅವ್ರ ಕೈ ಕೊಟ್ಟಿದ್ದಾರೆ, ಬಟ್ ನಾನೊಬ್ಳೆ ಫೇಸ್ ಮಾಡ್ತಿದ್ದೀನಿ. ಬಟ್ ಇವಾಗ ಅಂದ್ರೆ ಇವಾಗ ಎಲ್ಲಾರ್ಗು ಒಪ್ಸಕ್ ಟ್ರೈ ಮಾಡಿದೆ, ಯಾರು ಒಪ್ಕೊಂಡಿಲ್ಲ. ಸೊ ಇವಾಗ ಬೇರೆ ಮದ್ವೆ ಆಗ್ಬೇಕು ಅಂತ ಪರಿಸ್ಥಿತಿ ಬಂದಿದೆ. ನಮ್ಮ ಮನೆಗೆ ಹುಡುಗನ್ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲಾರು ಬೇರೆ ಹುಡುಗನ್ನೇ ಮದ್ವೆ ಆದ್ರೆ ನೀನ್ ಚೆನ್ನಾಗಿರ್ತೀವಿ, ಇವ್ರನ್ನಾದ್ರೂ ಚೆನ್ನಾಗಿಲ್ಲ ಅಂತ. ಅವ್ರಿಗೂ ಇಷ್ಟ ಇಲ್ಲ, ನನ್ ಮದ್ವೆ ಆಗೋದು ಅವ್ರನ್ನ ಯಾರಿಗೂ ಇಷ್ಟ ಇಲ್ಲ. ಮನೆಗ್ ನೋಡಿದವ್ರನ್ನೇ ಮದ್ವೆ ಆದ್ರೆ ನೀನ್ ಚೆನ್ನಾಗಿರ್ತೀಯ ಅಂತ ಎಲ್ಲಾರು ಫೋರ್ಸ್ ಮಾಡ್ತಿದ್ದಾರೆ. ಮದ್ವೆ ಆಗೋ ಆಕ್ಚುಲಿ ನೀವು ಲವ್ ಮಾಡೋದಿಗೆ ನಿಮ್ಮ ಫ್ರೆಂಡ್ಸ್ ಅವರಿಗೆ ಯಾರಿಗೂ ಸಮೇತ ಗೊತ್ತಿರ್ಲಿಲ್ವಾ ವಿಷಯ? ಅಂದ್ರೆ ಎಲ್ಲಾರ್ಗೂ ಗೊತ್ತಿತ್ತು, ಎಲ್ಲಾರು ಖುಷಿ ಪಟ್ಟಿದ್ರು. ಓಕೆ, ಆ ಟೈಮಲ್ಲಿ ಎಲ್ಲರೂ ಸಮೇತ ಖುಷಿ ಪಟ್ಟಿದ್ರು. ಬಟ್ ಈ ಟೈಮಲ್ಲಿ ಇವಾಗ ನೋಡಿದ್ರೆ ಅವ್ನು ಮದುವೆ ಆಗ್ಬೇಡ ಅಂತ ಅನ್ನೋದಕ್ಕೆ ಕಾರಣ ಇವಾಗ ಹೆಂಗೆ ಅಂದ್ರೆ ಅವ್ನ್ ಫುಲ್ಲು ನೆಗ್ಲೆಕ್ಟ್ ಮಾಡಿ ಕೇರ್ಲೆಸ್ ಮಾಡಿದಾಗ ಇವಾಗಲೇ ಹೇಗೆ ಮದ್ವೆ ಆದ್ಮೇಲೆ ಅದೇ ತರ ಇರ್ತಾನೆ. ಇವನ್ ಅಸ್ಟ್ರಾಲಜರ್ ಪ್ರಕಾರನೂ ಜಾಸ್ತಿ ಎಲ್ಲ ಹೇಳ್ತಾರಲ್ಲ, ಅವರು ಮದ್ವೆ ಆದ್ಮೇಲೆ ನಿನ್ನ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ಎಷ್ಟೊಂದ್ ಕಡೆ ಆ ತರ ಹೇಳ್ತಾರೆ. ಅಸ್ಟ್ರಾಲಜರ್ ಸಹ ನಿನ್ನ ಚೆನ್ನಾಗಿ ನೋಡ್ಕೊಳಲ್ಲ, ಇವಾಗ ಸುಮ್ನೆ ಅಷ್ಟೇ. ಆಮೇಲೆ ಅವ್ನು ಚೆನ್ನಾಗಿ ನೋಡ್ಕೊಳಲ್ಲ, ಇವಾಗಲೇ ಚೆನ್ನಾಗಿ ನೋಡ್ಕೊತಿಲ್ಲ. ಆಮೇಲೆ ಮುಂಚೆನೂ ಅದೇ ತರ, ಮುಂದೆ ಮ್ಯಾರೇಜ್ ಆದ್ಮೇಲೆ ಅದೇ ತರ ನೀನೇ ನೆಗ್ಲೆಕ್ಟ್ ಮಾಡ್ತಾನೆ ಇರ್ತಾರೆ ಎಲ್ಲ ಫ್ರೆಂಡ್ಸು ಅಷ್ಟೇ. ಇವಾಗ ಆದ್ರೆ ಇವಾಗ ಅವನ್ನ ಮ್ಯಾರೇಜ್ ಆಗ್ಬೇಕು ಅಂತಿದ್ದೀರಾ ಅಥವಾ ಬಿಟ್ಬಿಡ್ಬೇಕು ಅಂತಿದ್ದೀರಾ? ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಬಟ್ ಪ್ರತಿ ಎಲ್ಲಾರು ನನ್ನ ಫ್ರೆಂಡ್ಸ್ ಇಂದ ಇರ್ತಿ, ರಿಲೇಷನ್, ಫ್ಯಾಮಿಲಿ ಎಲ್ಲಾರು ಮನೆಗೆ ಬರ್ತಿದ್ದ ಹುಡುಗನ್ನೇ ಆಗು, ಬೇಡ ಅವನು ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾನೆ ಅಂತ, ಕೇರ್ಲೆಸ್, ನಿನ್ ಬೇಡ, ನೀನ್ ಚೆನ್ನಾಗಿರ್ಬೇಕು ಫ್ಯೂಚರ್ ಅಲ್ಲಿ, ನೀನ್ ಅನ್ಕೊಂಡಂಗಿರ್ಬೇಕು ಅಂದ್ರೆ ಮನೆಗ್ ತೋರ್ಸಿದ್ ಹುಡುಗನ್ನ ಆಗು. ಇಲ್ಲ ಅಂದ್ರೆ ಅವನನ್ನ ಮಾತ್ರ ಆದ್ರೆ ನೀನ್ ಚೆನ್ನಾಗಿರಲ್ಲ. ಏನೇ ಪ್ರಾಬ್ಲಮ್ ಬಂದ್ರು, ಕಷ್ಟ ಬಂದ್ರು, ಸುಖ ಬಂದ್ರು ಫೇಸ್ ಮಾಡ್ತೀನಿ, ಎಷ್ಟೇ ನೋವ ಬಂದ್ರು ಸಹಿಸ್ಕೋತೀನಿ ಅಂದ್ರೆ ಅವನನ್ನ ಮದ್ವೆ ಆಗು. ಇಲ್ಲಾಂದ್ರೆ ಅವನನ್ನ ಬಿಟ್ಬಿಡು. ನೀನ್ ಚೆನ್ನಾಗಿರ್ಬೇಕು, ನಿಮ್ಮ ಅಮ್ಮ ಅಜ್ಜಿನ ಖುಷಿ ಪಡಿಸ್ಬೇಕಂದ್ರೆ ನೀನು ನಿನ್ನ ಒಂದು ಪ್ರೀತಿನ ಬಿಟ್ಬಿಟ್ಟು ಬೇರೆ ಮದ್ವೆ ಆಗ್ಬೇಕು ಅಂತ ಹೇಳ್ತಾರೆ. ಈಗ ನೀವು ತ್ಯಾಗ ಮಾಡ್ಬೇಕು ಅಂತ ಹೊರಟಿದ್ದೀರಾ ಅಥವಾ ಅವನ್ನೇ ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೀರಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ನನ್ಗೆ ಅವನ್ಕಿಂತ ಹೆಚ್ಚಂದ್ರೆ ನಮ್ಮ ಮಮ್ಮಿ, ನಮ್ಮ ಅಜ್ಜಿನೇ. ಯಾಕಂದ್ರೆ ನನ್ನ ತುಂಬಾ ಚೆನ್ನಾಗಿ ಏನೇ ಕೇಳಿದ್ರು ಇಲ್ಲ ಅಂದಿರಾ ತುಂಬಾ ಚೆನ್ನಾಗಿ ಸಾಕಿ ಓದಿಸಿ ಬೆಳೆಸಿದೆಲ್ಲ ನಮ್ಮ ಅಜ್ಜಿ, ನಮ್ಮ ಮಮ್ಮಿ. ಏನೇ ತಪ್ಪು ಮಾಡಿದ್ರು ಫ್ರೀ ಆಗಿನೇ ಬಿಟ್ರು. ಕಟ್ಟಾಕ್ದೆ, ನೀನ್ ಹೆಂಗೆ ಚೆನ್ನಾಗಿರೋ ಅಂತ ಹೇಳಿ ನಾ ಕೇಳಿದ್ದೆಲ್ಲ ಕೊಟ್ಟಿಸ್ಕೊಂಡ್ ಬಂದಿದ್ದು ನಮ್ಮ ಅಜ್ಜಿ, ನಮ್ಮ ಮಮ್ಮಿ. ಅವ್ರಿಗೋಸ್ಕರ ಇವನನ್ನ ಬಿಡ್ಲೇಬೇಕಾಗೋ ಪರಿಸ್ಥಿತಿ ಬಂದ್ರೆ ಬಿಡ್ಲೇಬೇಕು. ಬಟ್ ಅಟ್ ಪ್ರೆಸೆಂಟ್ ಇದ್ದಾನೆ. ಬಟ್ ಎಲ್ಲಾರು ಬಿಟ್ಬಿಡು ಅಂತ ಹೇಳ್ತಿದ್ದಾರೆ. ಹುಡುಗನ್ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನೇನಾದ್ರು ಓಕೆ ಅಂದ್ರೆ ನೋಡ್ತಾರೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅವನ್ಗೂ ಹೇಳ್ದೆ ಹುಡುಗನ್ ನೋಡ್ತಾರೆ ಅಂತ. ಬಟ್ ಅವನು ನೆಗ್ಲೆಕ್ಟ್ ಆನ್ಸರ್ ಮಾಡ್ದ. ಸರಿ ನಿನ್ ಇಷ್ಟ ಏನಾದ್ರು ಮಾಡ್ಕೊ ಅಂತ ಹೇಳ್ದ. ಅವನು ಬಂದ್ ಮಾತಾಡು ಅಂದೆ. ನಾನ್ ಮಾತಾಡಕ್ ಮುಖ ಎಲ್ಲ ಏನಾದ್ರು ಮಾಡ್ಕೊ ಅಂತ ಹೇಳ್ದ ಅವನು.
ಆಮೇಲೆ ಹೇಳ್ತಾನೆ ನಾನು ಯಾರನ್ನೂ ಮದ್ವೆ ಆಗಲ್ಲ, ಬೇರೆ ಹುಡುಗಿನ. ನಾನು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ಅವ್ರ ರಿಲೇಷನ್ಗೆಲ್ಲ ಗೊತ್ತಾಗಿದೆ. ಸೊ ಅದಕ್ಕೆ ಬೇರೆ ಹುಡುಗಿನ ಮದ್ವೆ ಆದ್ರೆ ಅವ್ನ್ ಬಿಟ್ಬಿಟ್ಟು ಬೇರೆ ಹುಡುಗಿನ ಮದ್ವೆ ಆಗಿದ್ದಾನೆ ಅಂತ ಅನ್ಸ್ಕೊಳಲ್ಲ. ನಾನು ಇದೇ ತರ ಇರ್ತೀನಿ ಲೈಫ್ ಲಾಂಗ್ ವಿತೌಟ್ ಮ್ಯಾರೇಜ್ ಅಂತ ಹೇಳ್ತಾನೆ ನನ್ನ ಹತ್ರ. ಅಂದ್ರೆ ಮ್ಯಾರೇಜ್ ಆಗಲ್ಲ, ಅವನು ನಾನು ಯಾವತ್ತೂ ಮ್ಯಾರೇಜ್ ಆಗಲ್ಲ ಅಂತ ಅಂದ್ಬಿಟ್ಟು ಅಂತ ಇದ್ದಾನೆ. ಬಟ್ ಅದು ಸುಳ್ಳಂತೆ ಆಕ್ಚುಲಿ. ಅದು ಅವ್ನ್ ಬೇರೆ ಮದ್ವೆ ಆಗ್ತಾನಂತೆ ಅಂತ ಎಲ್ಲಾರು ಬೇರೆಯವರೆಲ್ಲ ಹೇಳ್ತಾನೆ. ನಿನ್ನ ಹತ್ರ ಸುಳ್ಳು ಹೇಳ್ತಾನೆ. ಬಟ್ ಅವನು ನೀನೇನ್ ಬಿಟ್ಟು ಹೇಳಿ ಅವರು ನಿನ್ನ ಬಿಟ್ಟು ನನ್ನನ್ನ ಮದ್ವೆ ಆದ್ಮೇಲೆ ಅವ್ನ್ ಇನ್ಕೇಸ್ ನಾನ್ ಮದ್ವೆ ಆದ್ರೆ ಅವ್ನ್ ಬೇರೆ ಮದ್ವೆ ಆಗ್ತಾನೆ. ಅದೆಲ್ಲ ಸುಮ್ನೆ ಇವಾಗ ಪ್ರೆಸೆಂಟ್ ಹೇಳ್ತಿರೋದು ಅಂತ ಹೇಳ್ತಾರೆ. ಓಕೆ. ಇವಾಗ ಅವ್ರ ಫ್ರೆಂಡ್ಸ್ ಅವರೆಲ್ಲ ನಿಮ್ಗೆ ಪರಿಚಯ ಇದಾರಾ? ಅವ್ರ ಫ್ರೆಂಡ್ಸ್ ಅಂದ್ರೆ ಅವ್ರ ಫ್ಯಾಮಿಲಿ ಎಲ್ಲ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರ ಕಸಿನ್ ಎಲ್ಲ, ಅವ್ರ ಕಸಿನ್ ಬಂದು ಲೆಕ್ಚರರ್. ಬಟ್ ಅವರು ಮಾತಾಡ್ತೀನಿ ನಿನ್ ಜೊತೆ ಮನೆಗ್ ಬಾ ನಾನ್ ಕೇಳ್ದಾಗ ಮನೆಗ್ ಬಾ ಅಂದ್ರು. ಬಟ್ ಇವರೇ ರೆಸ್ಪಾನ್ಸಿಬಲ್ ಇಲ್ಲ. ನಾನ್ ಏನಂತ ಅವ್ರ ಹತ್ರ ಮಾತಾಡ್ಲಿ? ಅವ್ರಲ್ವಲ್ಲ ನನ್ನ ಮದ್ವೆ ಮಾಡ್ಕೊಳೋದು, ಇವ್ರಲ್ವಾ? ಇವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಅಂದ್ಬಿಟ್ಟು ನಾನೇ ಸುಮ್ಮನೆ ಆದೆ. ಇವಾಗ ನೋಡಿದ್ರೆ ಮೊದ್ಲಿಗೆ ತುಂಬಾನೇ ಇಷ್ಟಪಡ್ತಿದ್ರು, ಕೊನೆಗೆ ಪ್ರೀತಿನೇ ಕಡಿಮೆ ಆಗೋಯ್ತು. ಬಟ್ ಯಾವುದೇ ರೆಸ್ಪಾನ್ಸು ಏನೇ ಒಂದಿಲ್ಲ ಅಂತ ಅಂತಿದ್ದೀರಲ್ವಾ? ಹೌದು. ಇವಾಗ ಮುಂದೆ ಏನ್ ಮಾಡ್ಬೇಕು ಅಂತ ಇವಾಗ ಆಕ್ಚುಲಿ ಆ ಹುಡುಗ ನನ್ನ ಬಿಟ್ಬಿಡು ಅಂದ್ರೆ ನೀನ್ ಬೇರೆ ಮದ್ವೆ ಆಗು ಆ ಟೈಪ್ ಎಲ್ಲ ಹೇಳಿದ್ರೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಆತರ ಹೇಳ್ತಿಲ್ಲ. ನಾನೇ ಚೇಂಜ್ ಆದ್ರೆ ಅವ್ನ್ ತುಂಬಾ ಖುಷಿ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ನಾನೇ ಹೇಳ್ದೆ ನಾನ್ ಬೇರೆ ಮದ್ವೆ ಆಗ್ತೀನಿ, ನಿನ್ ಬೇಕಾದ್ರೆ ಆಗು ಬೇರೆ ಮದ್ವೆ ಅಂತ ಹೇಳಿದ್ದೆ. ಓಕೆ. ಅದಕ್ಕೆ ರೆಸ್ಪಾನ್ಸ್ ಏನ್ ಸಿಕ್ತು? ಅದಕ್ಕೆ ಸರಿ ನಾನೇನು ಮಾಡಕ್ಕಾಗಲ್ಲ, ನಿನ್ ಇಷ್ಟ, ನಾನು ಯಾರನ್ನ ಫೋರ್ಸ್ ಮಾಡಕ್ಕಾಗಲ್ಲ ಅಂತ ಅನ್ಸುತ್ತೆ. ಯಾಕೆ ನೀವು ಆ ಟೈಮಲ್ಲಿ ಹೇಳ್ಬೋದಲ್ವಾ? ಆಕ್ಚುಲಿ ನಾನು ಇವಾಗ ಮನೆಗೆ ಬಂದೆ, ನಿನ್ ಮನೆಗೆ ಬಂದೆಲ್ಲ ಮಾತಾಡ್ಸಿದ್ದೆ, ಫ್ಯಾಮಿಲಿ ಜೊತೆ ಟಚ್ ಆಗಿದ್ದೆ ಅಂತೆಲ್ಲ ಹೇಳ್ಬೋದಲ್ವಾ? ಹೇಳ್ದ ನಿಂದು ತಪ್ಪು, ನೀನ್ ತಪ್ಪು ಮಾಡಿದ್ಯಾ, ಅದೆಲ್ಲ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಹೇಳಿ ನನ್ನೇ ಬೈತಿದ್ದಾನೆ. ಬಟ್ ನೀವು ಕೇಳ್ಬೋದಿತ್ತಲ್ವಾ, ಲವ್ ಮಾಡೋತ್ತಿಗೆ ಇದೆಲ್ಲ ನೆನ್ಪು ಬರ್ಲಿಲ್ವಾ ಅಂತ ಅಂದ್ಬಿಟ್ಟು. ಎಲ್ಲ ಕೇಳಿದಾಯ್ತು. ಮಾತಾಡಿದ್ರೆ ಜಗಳ ಮಾಡ್ತಾರೆ, ಜೋರ್ ಕಿಚ್ತಾರೆ. ಅದಕ್ಕೆ ನಾನೇನು ಮಾತಾಡಲ್ಲ. ಯಾಕೆಂತಂದ್ರೆ ನಿಮ್ಗೆ ಕಂಪ್ಲೀಟ್ ಅಧಿಕಾರ ಇರುತ್ತೆ ನಿಮ್ಗೆ ಮಾತಾಡ್ಲಿಕ್ಕೆ. ಆಕ್ಚುಲಿ ಲವ್ ಎಲ್ಲಾ ತರನು ಮಾತಾಡಿದ್ದಾಯ್ತು. ಎಲ್ಲಾನು ಮಾತಾಡ್ದೆ. ನಾನ್ ಅನ್ಕೊಂಡಿದ್ ಬದುಕು ಅನ್ಕೊಡಕ್ ಸಾಧ್ಯ ಇಲ್ಲ ಅನ್ಸೋಷ್ಟು ದುಃಖ ಆಗಿದೆ. ನಾನ್ ಅನ್ಕೊಂಡಿದ್ದೆ ಒಂದು ಈ ತರ ಆ ತರ ಅಂತ ಕನ್ಸಿರುತ್ತಲ್ಲ ನಾರ್ಮಲ್ ಆಗಿ ಪ್ರೀತಿ ಮಾಡೋರ್ಗೆ, ಒಂದ್ ಹುಡುಗಿಗೆ ಅಥವಾ ಹುಡುಗನ್ಗೆ. ಅಂತರಲ್ಲಿ ಯಾವ್ದೂನು ಅದ್ ಪ್ರೆಸೆಂಟ್ಲಿ ಅದ್ ಮಾಡ್ತಿಲ್ಲ. ಇವಾಗ ಅವನೇನಾದ್ರೂ ಒಪ್ಪಿ ಅಥವಾ ಮ್ಯಾರೇಜ್ ಆಗ್ತೀನಿ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಅವನೆಲ್ಲಾದ್ರೂ ಬಂದ್ರೆ ಇವಾಗ ಅವ್ನ್ ಬಿಟ್ಕೊಡ್ತೀರಾ ಅಥವಾ ಅವನೇ ಅವನ ಜೊತೆ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಬಟ್ ಏನಂತಂದ್ರೆ ಎಲ್ಲರೂ ಅಷ್ಟೇ ದುಡುಕ್ಬಿಟ್ಟು ನಿರ್ಧಾರ ತಗೋಬಿಡ್ತಾರೆ. ಬಟ್ ಯಾವತ್ತೂ ದುಡುಕ್ಬಿಟ್ಟು ಯಾವ್ದು ನಿರ್ಧಾರ ತಗೋಬಾರ್ದು. ಅಕಸ್ಮಾತ್ ಅವನೆಲ್ಲಾದ್ರೂ ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳಿ ಮುಂದೆ ಬಂದ್ರೆ ಏನ್ ಮಾಡ್ತೀರ? ಅವನು ಬಂದು ನನ್ನ ಹತ್ರ ಕೇಳ್ಬಾರ್ದು, ನಮ್ಮ ಮಮ್ಮಿ ಹತ್ರ ಕೇಳಿ ಕ್ಷಮೆ ಕೇಳ್ಬೇಕು. ಆವಾಗ ನಾನು ಎಕ್ಸೆಪ್ಟ್ ಮಾಡ್ಬೋದು, ಸರಿ ಓಕೆ ಅಂತ. ಬಟ್ ಅವ್ನು ನನ್ನ ಹತ್ರ ಕೇಳ್ಬಾರ್ದು. ನಮ್ಮ ಅಮ್ಮ ನಮ್ಮ ಅಜ್ಜಿ ಹತ್ರ ಬಂದು ಮಾತಾಡಿ ಅವ್ರ ಹತ್ರ ಕ್ಷಮೆ ಕೇಳಿ ನನ್ ಮದ್ವೆ ಆಗಿ ಅಂತ ಒಪ್ಕೊಂಡ್ರೆ ಮಾತ್ರ ಅವ್ನಿಗೆ ಒಂದ್ ಚಾನ್ಸ್ ಕೊಡ್ತೀನಿ. ನಿಮ್ ಮನೇಲಿ ಒಪ್ಪಿದ್ರ ಅವನೇ ಮದ್ವೆ ಆಗು ಅಂತ ಅಂದ್ಬಿಟ್ಟು? ಅಲ್ಲ, ನಮ್ಮ ಮನೆಯವ್ರಿಗೆ ತುಂಬಾ ರಫಾಗಿ ಮಾತಾಡಿದ್ದಾನೆ. ಅವ್ರಿಗೆ ಕ್ಷಮೆ ಕೇಳಿಬೇಕು. ನಾನ್ ಚೆನ್ನಾಗಿ ನೋಡ್ಕೊಂಡು ಬಟ್ ಯಾವ ತರ ಅಂತೇಳಿ ಅರ್ಥ ಆಗ್ಲಿಲ್ಲ. ನಿಮ್ಮ ಹುಡುಗಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾನೆ. ಅವ್ರ ಫ್ಯಾಮಿಲಿಯಲ್ಲಿ ಜಗಳ ಆದವಾಗ ಓಕೆ ಹುಡುಗಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಬಟ್ ನೀವ್ ಆತರ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ನೀವ್ ಆತರ ಹೇಳಿದ್ರೆ ಅಂದ್ರೆ ನಿಮ್ ಹುಡುಗಿ ತುಂಬಾ ಬಾಯಿ ಜಾಸ್ತಿ ಜಗಳ ಮಾಡ್ತಾನೆ. ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ ಅಂತ, ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಅಂತ ಹೇಳಿದಾರಂತೆ. ಕ್ಷಮೆ ಬಂದು ಇಷ್ಟೇ ನಿಮ್ಗೆ ಗೊತ್ತಾದಾಗ ನೀವು ಕಾಲ್ ಮಾಡಿ ಕೇಳ್ಬೋದಿತ್ತಲ್ವಾ? ನಾನು ಕಾಲ್ ಮಾಡಿ ಕೇಳಿದೆ. ಎಲ್ಲಾರ ಹತ್ರನೂ ಅದೇ ತರ ಇರುತ್ತಂತೆ. ಬಟ್ ನನ್ನನ್ನೇ ಬೈತಾರೆ. ಅವ್ರಿಗೆ ಕಾಯಿ ಕೊಡಕ್ಕಾಗಲ್ಲ, ಮಾತಿಗೆ ಮಾತು ಬೆಳೆಸ್ತಾರೆ. ಅದಕ್ಕೆ ಸೈಲೆಂಟ್ ಆಗಿರ್ತೀನಿ. ಅವ್ರು ಒಂದೇ ಒಂದ್ ಕ್ಷಮಿಸ್ಬೇಕಾದ್ರೆ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಹತ್ರ ಬಂದು ಅವ್ರು ಕ್ಷಮೆ ಕೇಳ್ಬೇಕು. ಅವ್ರಿಗೆ ಕ್ಷಮೆ ಕೇಳಿದ್ರೆ ಮಾತ್ರ ನಾನು ಕ್ಷಮಿಸ್ತೀನಿ, ನನ್ನ ಕ್ಷಮಿಸಲ್ಲ.
ಇವಾಗ ಅಕಸ್ಮಾತು ನಿಮಗೆ ಇನ್ನೇನಾದರೂ ಹೇಳಲಿಕ್ಕಿದೆಯಾ? ದುಡ್ಡಿಗೆ ಬೇಕು, ಪ್ರೀತಿಗೆ ಬೇಡ, ಬೇರೆ ಯಾವುದೋ ಕೆಲ್ಸಕ್ಕೆ ಬೇಕು, ಇನ್ನೊಂದು ಪ್ರೀತಿಗೆ ಬೇಡ ಅಂದರೆ ಹೇಗಾಗುತ್ತೆ? ಅದಕ್ಕೆ ಮೇ ಬಿ ಅವ್ರನ್ನ ಚಾನ್ಸ್ ಕೊಡ್ತೀನಿ, ಫೈನಲ್ ಆಗಿ ಕೊಟ್ಟರೆ ಓಕೆ. ಅವರು ಇಲ್ಲ ಅಂದರೆ ನಮ್ಮ ಅಜ್ಜಿ ನಮ್ಮ ಮಮ್ಮಿ ಹೇಳ್ದಂಗೆ ಕೇಳಬೇಕಾಗುತ್ತೆ. ಅವ್ರ ಖುಷಿನೇ ನನ್ನ ಖುಷಿ. ಯಾಕಂದ್ರೆ ಅವರೇ ನನ್ನ ಕಾಣ್ತವ್ರು. ಇಷ್ಟ ಇಲ್ಲ ಅಂತ ಬಿಟ್ಕೊಡ್ಬೇಕಾಗತ್ತೆ. ಓಕೆ, ಬಟ್ ಇಷ್ಟ ಇಲ್ಲ ಅಂತಂದರೆ ಬಿಟ್ಕೊಡ್ಬೇಕಾಗುತ್ತೆ ಅಂತಂದರೆ ಅರ್ಥ ಆಗಿಲ್ಲ. ನಾನು ಫಸ್ಟೇ ಇದನ್ನು ಯೋಚನೆ ಮಾಡಬೇಕಿತ್ತು. ಬಟ್ ಏನೇ ಆದರೂ ನಿಮ್ಮ ಕಡೆಯಿಂದ ಅವನೆಲ್ಲಾದರೂ ನಿಮ್ಮ ಕಡೆಯಿಂದ ಫೇಸ್ ಮಾಡೋದು ಓಕೆ, ಬಟ್ ಅವನ ಕಡೆಯಿಂದನೂ ಫೇಸ್ ಮಾಡೋಕ್ಕೆ ಬರಬೇಕಿತ್ತು. ಬಟ್ ಅವ್ನು ಫೇಸ್ ಮಾಡ್ತಿಲ್ಲ. ಓಕೆ, ಫೇಸ್ ಮಾಡಕ್ಕೆ ರೆಡಿ ಇಲ್ಲ. ನಿಮ್ಮ ಈ ವಾಯ್ಸು, ನಿಮ್ಮ ಈ ರೆಕಾರ್ಡಿಂಗು ಯಾವತ್ತಾದ್ರು ಒಂದಿನ ಹುಡುಗ ಏನಾದರೂ ಕೇಳ್ದ ಅಂತಂದರೆ ಅವನಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವನು ಎಲ್ಲೇ ಇದ್ರು ಚೆನ್ನಾಗಿರಲಿ. ಅಟ್ಲೀಸ್ಟ್ ಇವನೇ ಐ ಥಿಂಕ್ ನಾನು ನಿಜವಾಗ್ಲೂ ಟ್ರೂ ಆಗಿ ಲವ್ ಮಾಡಿದ್ರೆ ನಿಜವಾಗ್ಲೂ ಅಟ್ಲೀಸ್ಟ್ ಪ್ರೀತಿ ಅಂದರೆ ಮೀನ್ಸ್ 1 ದಿವಸ 2 ದಿವಸ ಸುಮ್ಮನೆ ಇದ್ದೋಗೋದಲ್ಲ. ನಾವು ಎಷ್ಟು ದಿವಸ ಇರ್ತೀರ ಅದು ಕಾಸ್ಗಿಂತ ಇಂಪಾರ್ಟೆಂಟ್ ಪ್ರೀತಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಲೈಫಲ್ಲಿ ಏನೇನೋ ಇಂಪಾರ್ಟೆಂಟ್ ಅಂತಾರೆ, ಬಟ್ ಪ್ರೀತಿನೇ ಇಲ್ಲ ಅಂದರೆ ಏನೂ ಇಲ್ಲ. ಸೊ ಅಟ್ಲೀಸ್ಟ್ ಅದನ್ನಾದ್ರೂ ಅರ್ಥ ಮಾಡ್ಕೊಂಡು ಬಂದು ಬೇಗ ಕೇಳಿದ್ರೆ ನನ್ನ ಮದುವೆಗಿಂತ ಮುಂಚೆ ಬಂದು ನಮ್ಮ ಮನೇಲಿ ಸಾರಿ ಕೇಳಿದ್ರು ನನ್ನ ಅಕ್ಸೆಪ್ಟ್ ಮಾಡಿ ನನ್ನನ್ನು ಕೇಳಿದ್ರೆ ಬಂದು ಕೇಳಿದ್ರೆ ತುಂಬ ಖುಷಿ ಆಗುತ್ತೆ. ನಿಮ್ಮ ವಾಯ್ಸು ಬ್ಯಾಕ್ಗ್ರೌಂಡು ಸೌಂಡ್ ಬರ್ತಾ ಇದೆ, ತುಂಬಾ ಸೌಂಡ್ ಬರ್ತಾ ಇದೆ. ಅಂದರೆ ಆ್ಯಕ್ಚುಲಿ ನಿಮ್ಮ ಕಾಲ್ಸನ್ನ ಎಲ್ಲರೂ ಸಮೇತ ಪಬ್ಲಿಸಿಟಿ ಆಗುತ್ತೆ. ಪಬ್ಲಿಸಿಟಿ ಆದಾಗ ನೀವು ಈ ಸಮಾಜಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಿಮ್ಮ ಕಾಲ್ಸನ್ನ ಆ ಹುಡುಗ ಅಲ್ಲದೆ ಬೇರೆಯವ್ರು ಕೇಳ್ಬೋದು. ಅವರಿಗೆ ಅಂತಂದರೆ ನೀವು ಏನಾದರೂ ಮೆಸೇಜ್ ಕೊಡೋಕ್ಕೆ, ಅಥವಾ ಒಂದು ಹುಡುಗಿ ಆಗಿರ್ಬೋದು ಅಥವಾ ಒಂದು ಹುಡುಗನಿಗೆ ಆಗಿರ್ಬೋದು, ಏನಾದರೂ ಒಂದು ಮೆಸೇಜ್ ಕೊಡಲಿಕ್ಕೆ ಏನಾದರೂ ಇಷ್ಟಪಟ್ಟರೆ ನೀವು ಹೇಳ್ಬೋದು ಇದರಲ್ಲಿ. ಕೊಡ್ತೀನಿ, ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ಕೊಡ್ತೀನಿ. ಇವಾಗ ಸದ್ಯಕ್ಕೆ ಎಲ್ಲರೂ ಖುಷಿಯಾಗಿದೆ ಅಂತ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದವರು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲಿಲ್ಲ. ಆದರೆ ಅವ್ರಿಗೇನಾದರೂ ಕಮೆಂಟ್ಸ್ ಮಾಡಬೇಕು ಅಥವಾ ಅವ್ರಿಗೇನಾದ್ರು ಸಮಾಧಾನ ಮಾಡಬೇಕು, ಅವ್ರಿಗೇನಾದ್ರು ಅಡ್ವೈಸ್ ಮಾಡಬೇಕು ಅಂತ ಅನಿಸಿದರೆ ನಿಮಗೆ ದಯವಿಟ್ಟು ಫೇಸ್ಬುಕ್ ಫೀಮೇಲ್ ಗ್ರೂಪ್ಗೆ ಬಂದು ಕಮೆಂಟ್ಸ್ ಮಾಡ್ಬೋದು. ಎಷ್ಟೋ ಜನ ತನ್ನ ಪ್ರೀತಿನ ಕಳ್ಕೊಂಡು ತುಂಬಾ ಕಷ್ಟಪಡ್ತಿರ್ತಾರೆ. ನಮ್ಮನ್ನೊಬ್ಬರು ಇಷ್ಟಪಟ್ಟು ಬರ್ತಾರೆ ಅಂತಂದರೆ ಅವರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಅಲ್ವಾ? ಆ ನಂಬಿಕೆನ ಕೊನೆ ತನಕ ನಾವು ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಲೈಫಲ್ಲಿ ಇನ್ನೇನು ಉಳಿಸ್ಕೊಳ್ತೀವಿ? ಪ್ರೀತಿನೇ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ನಾವೆಷ್ಟೇ ಸಂಪಾದನೆ ಮಾಡಿದ್ರು ಸಮೇತ ಆ ಪ್ರೀತಿ ಸಿಗಲ್ಲ. ಒಂದು ಸಲ ಕಳ್ಕೊಂಡ್ರೆ ಮತ್ತೆ ಬೇಕು ಅಂದಾಗ ಸಿಗೋಲ್ಲ. ಯಾವತ್ತೂ ಅಷ್ಟೇ, ಒಂದು ಗ್ಲಾಸು ಹೊಡೆದೋಯ್ತು ಅಂದರೆ ಆ ಗ್ಲಾಸ್ನ ಜೋಡ್ಸೋಕ್ಕಾಗಲ್ಲ. ಜೋಡ್ಸೋಕ್ಕೆ ಟ್ರೈ ಮಾಡ್ಬೋದು, ಆದರೆ ಅದು ಮೊದಲಿದ್ದ ಶೇಪ್ ಬರಲ್ವಲ್ಲ. ಪ್ರೀತಿಗೆ ಯಾವತ್ತೂ ದ್ರೋಹ ಮಾಡೋಕ್ಕೆ ಹೋಗ್ಲಿಕ್ಕೆ, ಪ್ರೀತಿಯನ್ನು ಪ್ರೀತಿಯಿಂದಲೇ ಪ್ರೀತಿಸಿ. ನಿಮ್ಮ ಲೈಫಲ್ಲಿ ಏನಾದರೂ ನಡೆದಿದ್ರೆ ಅಥವಾ ಹ್ಯಾಪಿ ಸನ್ನಿವೇಶ ಇರ್ಬೋದು ಅಥವಾ ಹಳೆ ನೆನಪುಗಳಿರ್ಬೋದು, ಏನಾದರೂ ನಮ್ಮ ಜೊತೆ ಹಂಚ್ಕೋಬೇಕು ಅಥವಾ ಈ ಸಮಾಜಕ್ಕೆ ತಿಳಿಸ್ಬೇಕು, ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು, ನನ್ನ ಬಗ್ಗೆ ನಾನೇ ಹೇಳ್ಕೋಬೇಕು ಅಂತೇಳಿ ನಿಮ್ಗೇನಾದರೂ ಇಷ್ಟ ಇದ್ದರೆ ಫೀಮೇಲ್ ಒಂದರ ಬರೆದು ಸ್ಪೇಸ್ ಕೊಟ್ಟು ನಿಮ್ಮ ನೇಮ್ ಹಾಕಿ 9743425388 ಈ ನಂಬರಿಗೆ ಮೆಸೇಜ್ ಮಾಡಿ. ವಿತ್ 48 ಅವರ್ಸ್ ಒಳಗಡೆ ನಿಮಗೆ ನಮ್ಮ ಕಡೆಯಿಂದ ಕಾಲ್ ಬರುತ್ತೆ. ನಿಮ್ಮದು ಆಲ್ ರೆಕಾರ್ಡಿಂಗ್ನ ಯೂಟ್ಯೂಬ್ನಲ್ಲೇ ಅಪ್ಲೋಡ್ ಮಾಡ್ತೀವಿ. ನೀವು ಎಷ್ಟೇ ವರ್ಷ ಕಳೆದು ನೋಡ್ಬೋದು, ನಿಮ್ಮ ಆ ರೆಕಾರ್ಡಿಂಗ್ ಅಲ್ಲೇ ಇರುತ್ತೆ. ಇಂಟಿ ಗ್ರೂಪ್ ಅಡ್ಮಿನ್.